ಧನಂಜಯ ಮತ್ತು ಧನಂಜಯ್ ಮತ್ತು ಧನ್ಯತಾ ಅವರ ಮದುವೆ ನೋಡಿ ಒಂದು ರೀತಿಯಲ್ಲಿ ನಾವು ಧನ್ಯ ಆದ್ವಿ. ಬಹಳ ಸುಂದರವಾದ ಜೋಡಿ. ಧನಂಜಯ್ ಅವರು ನಮ್ಮ ಚಲನಚಿತ್ರರಂಗದಲ್ಲಿ ಬಹಳ ಭರವಸೆಯ ನಾಯಕ, ಸ್ಟಾರ್ ಮತ್ತು ಅಷ್ಟೇ ವಿಚಾರವಂತರು ಕೂಡ. ಅವರ ಈ ಮದುವೆ ಅವರ ಊರಿನಲ್ಲಿ, ಮೈಸೂರಿನಲ್ಲಿ ಭಾಳ ಸಂಭ್ರಮವಾಗಿ ನಿರ್ವಹಿಸಿದೆ. ಬಹುಶಃ ನಮ್ಮ ಸಿನಿಮಾ ಕುಟುಂಬ ಇಡೀ ಇಲ್ಲಿದೆ. ನಮ್ಮ ಕುಟುಂಬದ ಮದುವೆ ಏನೋ ಅನ್ನೋ ಫೀಲ್ ಬಂತು. ಅದ್ರ ಜೊತೆಗೆ ಅಭಿಮಾನಿಗಳಿಗೂ ಕೂಡ ಅಕಾಮಿಡೇಟ್ ಮಾಡಿ ಅವರು ಅಭಿಮಾನಿಗಳ ಏನು ಪ್ರೀತಿಯನ್ನು ಗಳಿಸಿದ್ರು. ಅದಕ್ಕೆ ಸಣ್ಣದಾಗಿ ಒಂದು ಋಣ ತೀರ್ಸೋಕ್ಕಾಗದೇ ಇದ್ರು ಸಣ್ಣ ಮಟ್ಟದಲ್ಲಿ ಒಂದು ಅವರಿಗೆ ಮನ್ನಣೆ ಕೊಟ್ಟಿದ್ದಾರೆ. ಹಾಗಾಗಿ ಧನಂಜಯ ಅವರ ವೈವಾಹಿಕ ಜೀವನ ಧನ್ಯತಾ ಅವರ ಜೊತೆ ಧನ್ಯವಾಗಿರಲಿ ಅಂತ ನಾನು ಹಾರೈಸ್ತೀನಿ. ಇವತ್ತು ನಮ್ಮ ಮೈಸೂರಿನ ಸಾಂಸ್ಕೃತಿಕ ರಾಜಧಾನಿ ಅರಮನೆಯ ಮುಂಭಾಗದ ಈ ಭವ್ಯವಾದ ಐತಿಹಾಸಿಕ ಜಾಗದಲ್ಲಿ ನಮ್ಮ ಗೆಳೆಯ ಧನಂಜಯ ಮತ್ತು ಧನ್ಯತಾ ಇಬ್ಬರ ವಿವಾಹ ವಾರ್ಷಿಕೋತ್ಸವ. ಇವರಿಗೆ ಶುಭ ಕೋರ್ತಾ ತಮ್ಮ ಮದುವೆಯನ್ನು ಮೈಸೂರಿನಲ್ಲಿ ನಡೆಸ್ಕೊಳ್ಳೋದಕ್ಕೆ, ನಮ್ಮ ಪ್ರೀತಿಯ ಮೈಸೂರಿಗೆ ಅವರು ಬಂದಿರೋದಕ್ಕೆ ಮೈಸೂರಿನವರ ಪರವಾಗಿ ಮೈಸೂರಿಗನಾಗಿ ಅತ್ಯಂತ ಪ್ರೀತಿಯ ಶುಭಾಶಯಗಳು ನೀಡ್ತೇನೆ. ದಂಪತಿಗಳು ಅತ್ಯಂತ ಸುಖವಾಗಿ ಸಂತೋಷವಾಗಿ 100 ಕಾಲ ಬಾಳಲಿ ಅಂತ ನನ್ನ ಹಾರೈಕೆ. ಏನು ಹೇಳೋದು, ಗೆಳೆಯನ ಮದುವೆ ಚೆನ್ನಾಗಾಗ್ತಾ ಇದೆ. ಸಂಭ್ರಮ, ಸಂತೋಷ, ಒಂದು ಆನಂದ. ಅಂದರೆ ಅವ್ನ ಮದುವೆ ಆಗಬೇಕು ಅಂತ ನಮ್ಮೆಲ್ಲರ ಆಸೆ ಇತ್ತು. ಇವತ್ತು ಅವ್ನ ಮದುವೆ ಆಗಿದೆ, ಆಗೋಗಿದೆ. ನಾಳೆ ಬೆಳಗ್ಗೆ ಮುಹೂರ್ತ ಆ್ಯಂಡ್ ಅದ್ದೂರಿಯಾಗಿ ರಿಸೆಪ್ಷನ್ ನಡೀತಾ ಇದೆ. ಜನ ಸೇರಿರೋದು ಆ್ಯಂಡ್ ಎಲ್ಲರೂ ಬಂದಿರೋದು, ಸಂಭ್ರಮಿಸ್ತಾ ಇರೋದು, ಇದೇ ಒಂದು ಖುಷಿ ವಿಷಯ. ಎಸ್ಪೆಷಲಿ ನಾನು ಅವಾಗಲೂ ಹೇಳಿದೆ, ಅವ್ರ ತಾಯಿ ತುಂಬ ಏನೋ ಆಸೆ ಪಡ್ತಾ ಇದ್ದಾರೆ, ನನ್ನ ಮಗನ ಮದುವೆ ಬೇಗ ಆಗಬೇಕು ಅಂತ. ಅದಾಗಿದೆ. ನಮ್ಮೆಲ್ಲರ ಆಸೆ ಕೂಡ ಇತ್ತು. ಆ್ಯಂಡ್ ಧನ್ಯತಾ ಮತ್ತು ಧನಂಜಯ ಇವರಿಬ್ಬರ ಜೋಡಿಗೆ ಒಳ್ಳೇದಾಗಲಿ ಅಂತ ಶುಭ ಹಾರೈಸ್ತೀನಿ. ಅವರು ಏನೋ ಅದ್ಭುತವಾಗಿ ಬದುಕಲಿ, ಅದ್ಭುತವಾಗಿ ಬೆಳಗಲಿ, ಬಾಳಣ ಅಂತ ಶುಭ ಹಾರೈಸ್ತೀನಿ. ಸ್ನೇಹಿತರಿಗೆ ಒಳ್ಳೇದಾಗಲಿ, ನಿಮ್ಮೆಲ್ಲರ ಹಾರೈಕೆ ಇರಲಿ. ಥ್ಯಾಂಕ್ ಯು ಸೊ ಮಚ್.